ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ BMRCL ತೆಗೆದುಕೊಂಡಂತಹ ಅದೊಂದು ನಿರ್ಧಾರ ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು. ನಿರಂತರವಾಗಿ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಮೆಟ್ರೋ ದರ ಇಳಿಸಿ ಪಬ್ಲಿಕ್ ಟಿವಿ ಅಭಿಯಾನದ ಇಂಪ್ಯಾಕ್ಟ್, ಮೆಟ್ರೋ ದರದಲ್ಲಿ ಇಳಿಕೆಗೆ BMRCL ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 2 ಗಂಟೆಗಳಲ್ಲಿ ದರ ಇಳಿಕೆಯ ಬಗ್ಗೆ ಅಧಿಕೃತವಾಗಿ ಘೋಷಣೆ. ಮೆಟ್ರೋ ದರ ಇಳಿಸಿ ಅಂತ ಹೇಳಿ ಅಭಿಯಾನವನ್ನು ನಿಮ್ಮ ಪಬ್ಲಿಕ್ ಟಿವಿ ಮಾಡಿತ್ತು. ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಜನಸಾಮಾನ್ಯರು ಮೆಟ್ರೋದಲ್ಲಿ ಓಡಾಡೋರ ಅಳಲನ್ನ, ಅವರ ಆಕ್ರೋಶವನ್ನ ಸರ್ಕಾರದ ಮುಂದಿಡುವಂತಹ ಕೆಲಸವನ್ನ ಮಾಡಿತ್ತು. ಯಾವಾಗ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತೋ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು BMRCL ವ್ಯವಸ್ಥಾಪಕರಿಗೆ ಒಂದು ನಿರ್ದೇಶನವನ್ನು ಕೊಡ್ತಾರೆ. ಆ ನಿರ್ದೇಶನದಂತೆ ಈಗ ದರ ಇಳಿಕೆಯನ್ನು ಮಾಡಲಿಕ್ಕೆ BMRCL ನಿರ್ಧಾರವನ್ನು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆಯನ್ನು ಕೂಡ BMRCL ಮಾಡಲಿಕ್ಕಿದೆಯಂತೆ. ಹಾಗಾದರೆ ಪಬ್ಲಿಕ್ ಟಿವಿ ವರದಿಯ ಬಳಿಕ CM ಸಿದ್ದರಾಮಯ್ಯನವರು BMRCLಗೆ ಕೊಟ್ಟಂತಹ ನಿರ್ದೇಶನ ಏನಾಗಿತ್ತು ನೋಡ್ತಾ ಹೋಗೋಣ. ಬೆಂಗಳೂರು ಮೆಟ್ರೋ ರೈಲು ನಿಗಮ ಇತ್ತೀಚೆಗೆ ಪರಿಷ್ಕರಿಸಿರುವಂತಹ ಪ್ರಯಾಣ ದರ ಏರಿಕೆ ಹಲವು ರೀತಿಯ ವೈಪರೀತ್ಯಗಳಿಂದ ಕೂಡಿದ್ದು, ಕೆಲವು ಕಡೆಗಳಲ್ಲಿ ಪ್ರಯಾಣದ ದರ ದುಪ್ಪಟ್ಟಾಗಿರೋದನ್ನು ಗಮನಿಸಿದ್ದೇನೆ. ಇದರ ವಿರುದ್ಧ ವ್ಯಕ್ತವಾದಂತಹ ಸಾರ್ವಜನಿಕರ ವಿರೋಧವನ್ನೂ ಕೂಡ ಪರಿಗಣಿಸಿ ಎಲ್ಲೆಲ್ಲಿ ಅಸಹಜ ಅವೈಜ್ಞಾನಿಕ ರೀತಿಯಲ್ಲಿ ದರ ಏರಿಕೆಯಾಗಿದೆಯೋ ಅಂತಹ ಕಡೆಗಳಲ್ಲಿ ಪ್ರಯಾಣದ ದರವನ್ನು ಇಳಿಸುವಂತೆ BMRCL ವ್ಯವಸ್ಥಾಪಕ ನಿರ್ದೇಶಕರಿಗೆ ತಿಳಿಸಿದ್ದೇನೆ. ಮೆಟ್ರೋ ರೈಲು ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡಬೇಕಾಗಿರುವ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಾಗಿರುವ ಕಾರಣ ಪ್ರಯಾಣ ದರ ಪರಿಷ್ಕರಣೆಯ ಅನಿವಾರ್ಯತೆ ಉಂಟಾಗಿತ್ತು ಎನ್ನುವುದು ನಿಜವಾದರೂ ಕೂಡ ಅಂತಿಮವಾಗಿ ಪ್ರಯಾಣಿಕರ ಹಿತರಕ್ಷಣೆ ಮಾಡಬೇಕಾಗಿರುವುದು ನಮ್ಮ ಕರ್ತವ್ಯ ಎನ್ನುವುದು BMRCL ಗಮನಕ್ಕೆ ತಂದಿದ್ದೇನೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸಾಮಾಜಿಕ ಜಾಲತಾಣ Xನಲ್ಲಿ ಟ್ವೀಟ್ ಮಾಡುವ ಮೂಲಕ BMRCLಗೆ ಕೊಟ್ಟಂತಹ ನಿರ್ದೇಶನವನ್ನು ಖಚಿತಪಡಿಸಿದ್ರು. ಯಾವಾಗ CM ನಿರ್ದೇಶನ BMRCLಗೆ ತಲುಪ್ತೋ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆ ಬಾಕಿ ಇರುವಂಥದ್ದು. ಮೆಟ್ರೋ ದರ ಏರಿಕೆಯಿಂದ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿತ್ತು. 100%, 75% ಹೆಚ್ಚಳವಾಗಿರುವ ಕಡೆ ದರ ಇಳಿಕೆ. ಅಧಿಕಾರಿಗಳಿಂದ ದರ ನಿಗದಿ ಸಮಿತಿಯ ವರದಿಯನ್ನು ಪರಿಶೀಲನೆ ಮಾಡಲಾಗಿದೆ. BMRCL MD ಮಹೇಶ್ವರ್ ರಾವ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಮೆಟ್ರೋ ದರ ಏರಿಕೆಯಿಂದ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖವಾಗಿತ್ತು. 100%, 75% ಟಿಕೆಟ್ ದರವನ್ನು ಎಲ್ಲೆಲ್ಲಿ ಹೆಚ್ಚಳ ಮಾಡಿದ್ರು ಅದರ ಪರಿಷ್ಕರಣೆಗೆ ಮುಂದಾಗ್ತಿವೆ ಅಂತ ಹೇಳಿ ಹಿಂಟನ್ನು ಕೊಟ್ಟಿದ್ದಾರೆ. Basically, since Monday we have implemented the fare fixation since Sunday. ಅದರಲ್ಲಿ ಫೇರ್ ಫಿಕ್ಸೇಷನ್ ಮಾಡುವಾಗ there has been a lot of information coming out, including ಮೀಡಿಯಾದಲ್ಲಿ, ಪೇಪರ್ಸ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, that there have been cases where the fare fixation ನಾವು ಮಾಡುವಾಗ it is more than 100% ತರ ಕೆಲವು ಕೇಸಸ್ನಲ್ಲಿ ಬಂದಿದೆ, ಕೆಲವು ಕೇಸಸ್ನಲ್ಲಿ 90% ಬಂದಿದೆ ಅಂತ ಹೇಳಿ. That was not we are as an organization bound by the decision of the fare fixation committee because that is constituted under an act of law. So the law ಪ್ರಕಾರ ಇದೆ. So fare fixation committee recommendation ಇನ್ನೊಂದು ಸರಿ ನಾವು ಪುನರ್ ಪರಿಶೀಲನೆ ಓದ್ತಾ ಇದ್ದೇವೆ. ಆ fare fixation committee ಮಿತಿಯೊಳಗೆ what exactly is the intent of the fare fixation, is there any scope for us to provide relief in this regard ಅಂತ ಹೇಳಿಬಿಟ್ಟು 3-4 ದಿವಸದಿಂದ ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಲಾಟ್ ಆಫ್ ರೆಪ್ರೆಸೆಂಟೇಷನ್ಸ್ ಹ್ಯಾವ್ ಕಮ್. ಮಾನ್ಯ ಮುಖ್ಯಮಂತ್ರಿ ಅವರು ಸಹ ಹೇಳಿದ್ದಾರೆ ಈ ಥರ ದಟ್ ಅನಾಮಲೀಸ್ ಬರ್ತಾ ಇದೆ, ಇದ್ರ ಬಗ್ಗೆ ನೀವು ಏನು ಮಾಡ್ತೀರಿ ಅಂತ ಹೇಳಿಬಿಟ್ಟು ಅವರು ಸಹ ಹೇಳಿದರು. ವಿ ವಿಲ್ ಚೆಕ್ಅಪ್ ವಿತ್ ಅವರ್ ಆಫೀಸರ್ಸ್ ಟೀಮ್. ವಿ ಹ್ಯಾವ್ ಆಲ್ರೆಡಿ ಆಕ್ಟಿವ್ಲಿ ವರ್ಕಿಂಗ್. ಐ ಥಿಂಕ್ ವಿಲ್ ಬಿ ಏಬಲ್ ಟು ಫೈಂಡ್ ಸಮ್ ಸೊಲ್ಯೂಷನ್ ಇನ್ ದಿಸ್ ರಿಗಾರ್ಡ್ very soon, and we think that at least for those passengers who have been, basically what we find is that in some of the cases there has been a jump, one extra stage than what we anticipated. So ಅದನ್ನು ನಾವು ಹೇಗೆ ಅದನ್ನು ಸೆಟ್ರೈಟ್ ಮಾಡಿಸಬೇಕು ಅಂತ ಹೇಳಿ ನಾವು ಕ್ರಮ ತಗೊಳ್ತಿದ್ದೀವಿ. 100%, 90% ಇರ್ತಕ್ಕಂಥ ಭಾಗಗಳಲ್ಲಿ ಎಷ್ಟು ಕಡಿಮೆ ಆಗ್ತದೆ?
I cannot tell you. I will give the figures by most probably we will be able to come up with a solution because we have had lots of discussions here. We have had discussions with or some of the office staff, some of the board members, etc. ಎಲ್ಲ ಚರ್ಚೆ ಮಾಡಿಬಿಟ್ಟು we are coming up with ಕಡಿಮೆ ಆದ್ರೆ ಯಾವಾಗಿಂದ ಆಗಬಹುದು ಸರ್? numbers. I will give the exact figures in a couple of maybe by today or by tomorrow. We'll do it very quickly. No, it is nothing to do about a reduction in fare. It is basically a not modification, I'll call it normal rationalization of the fare, we can call it, or we can say that some ಏನು ಹೇಳ್ತೀವಿ, I'm not able to get the exact word, but we'll be able to do a proper fitment now. Considering these kind of abnormal jumps idbitre, we've been able to identify how we can be able to provide some relief. Metro is an organization which has is bound by the statute. ಅಂದರೆ ಏನು ಇದಿದೆ, ಸೊ ಅದರ ಆಧಾರದ ಮೇಲೆ ನಾವು ಏನು ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಷನ್ಸ್ ನಮಗೆ ಬಂದಿದೆ. ಇಟ್ ಹಸ್ ಬಿನ್ ಕಾನ್ಸಿಡರ್ಡ್. ದೇ ಹ್ಯಾವ್ ಟು ವರ್ಕ್ ವಿತ್ ಇನ್ ಸಮ್ ಸರ್ಟನ್ ಪೀರಿಯಡ್ ಆಫ್ ಟೈಮ್. ದೇ ಗಿವನ್ ಅ ರೆಕಮೆಂಡೇಷನ್. ಅದರ ಆಧಾರದ ಮೇಲೆ ದೇರ್ ಹ್ಯಾಸ್ ಬೀನ್ ಅ ಲಿಟಲ್ ಬಿಟ್ ಆಫ್ ಎ ಡಿಪ್. ವಿ ಹೋಪ್ ದಟ್ ವಿತ್ ವಾಟ್ ಎವರ್ ವಿ ಡೂ ವಿಲ್ ಬಿ ಏಬಲ್ ಟು ಎನ್ಕರೇಜ್. ಇದು BMRCLನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಮಹೇಶ್ವರ್ ರಾವ್ ಅವರ ಹೇಳಿಕೆ. ಜನಾಕ್ರೋಶ ನಮಗೂ ಕೂಡ ಗೊತ್ತಾಗಿದೆ. ಎಲ್ಲೆಲ್ಲಿ 100%, 70% ಟಿಕೆಟ್ ದರವನ್ನು ಏರಿಕೆ ಮಾಡಿದ್ದೇವೋ ಅಲ್ಲಿ ಪರಿಷ್ಕರಣೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಮಹತ್ವದ ಚರ್ಚೆ ಆಗಬೇಕಾಗಿದೆ. ಏಕಾಏಕಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಅಧಿಕಾರಿಗಳ ಜೊತೆಗೂ ಕೂಡ ಈ ವಿಚಾರಕ್ಕೆ ಸಭೆ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ.